ಬಸನಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್ ಬಗ್ಗೆ ನಾನು ನೇರ್ ಪಾಯಿಂಟ್ನಾಗ ಮಾತಾಡ್ತೀನಿ. ಒಂದೇ ಒಂದು ಅರಿವು ಇಲ್ಲ ಯಾವ ವೇದಿಕೆಯಲ್ಲಿ ಅವನು ನಿಂತು ಏನು ಮಾತಾಡಬೇಕಾಗಿತ್ತು ಅಂತಂದ್ರೆ ಪವಿತ್ರ ರಾಮ ಮರ್ಯಾದೆ ಪುರುಷೋತ್ತಮ ರಾಮನವಮಿಯ ಕಾರ್ಯಕ್ರಮದಲ್ಲಿ ಹೋಗಿ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಮಾತಾಡ್ತಾನಂತಂದ್ರೆ ಎಷ್ಟು ಮೂರ್ಖ ಅನ್ನುವಂಥದ್ದು ಇದು ಮೇಲ್ನೋಟಕ್ಕೆ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಮರ್ಯಾದೆ ಪುರುಷೋತ್ತಮ ರಾಮ ಈ ಮಾನವ ಕುಲಕ್ಕೆ ಒಂದು ಮಾದರಿ. ಏನಪ್ಪ ಅಂತಂದ್ರೆ ಮಾನವೀಯ ಜನಾಂಗಕ್ಕೆ ಮಾನವೀಯತೆ ಬಗ್ಗೆ ಮಾತಾಡಿದ್ದಕ್ಕೆ, ಮಾನವೀಯ ಜನಾಂಗಕ್ಕೆ ಮಾನವೀಯತೆ ಬಗ್ಗೆ ಈ ದೇಶದಲ್ಲಿ ಈ ಜಗತ್ತಿನಲ್ಲಿ ನಡವಳಿಕೆ ನಡೆಸಲಿಕ್ಕೆ ಜೀವ ಬದುಕಲಿಕ್ಕೆ ಭರತ್ ಅನ್ನುವಂಥದ್ದು ಅವರು ಮಲ್ತಾಯಿ ಮಕ್ಕಳ ಅವರಿಗೆ ರಾಜ ಶಾಸನ ಸಲುವಾಗಿ ಸೀತಾ ಮಾತಾನ ತಗೊಂಡು ವನವಾಸಕ್ಕೆ ಹೋದಿದ್ದು ರಾಮ. ವನವಾಸ ಹೋಗುವುದು ಕಾರಣ ಏನಪ್ಪ ಅಂತಂದರೆ ಅಂಥ ಮರ್ಯಾದೆ ಪುರುಷೋತ್ತಮ ರಾಮನ ಧರ್ಮಕ್ಕೆ ಇವು ಅವಮಾನಿಸಿತ್ವ ಪಾಟೀಲ್ ಯತ್ನಾಳ್. ಯಾಕಂತಂದ್ರೆ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಮತ್ತು ಮೊಹಮ್ಮದ್ ಪೈಗಂಬರ್ ರಾಮನವಮಿಯಲ್ಲಿ ಚರ್ಚೆ ಮಾಡುವುದು ಅವಶ್ಯಕತೆ ಇದ್ದ ವಿಷಯನೇ ಅಲ್ಲ. ಅದು ಅವಶ್ಯಕತೆ ವಿಷಯನೇ ಅಲ್ಲ. ನಿನಗೆ ಮುಸಲ್ಮಾನರ ಬಗ್ಗೆ ಇಷ್ಟು ದಿವಸ ನೀನು ಸಾಬ್ರ ಟೊಬ್ಗಿ ಬಗ್ಗೆ, ಮುಸಲ್ಮಾನರ ಬಗ್ಗೆ, ಟಿಪ್ಪು ಸುಲ್ತಾನ್ ಬಗ್ಗೆ ಏನು ಬೇಕಾದ ಮಾತಾಡಿದಿ, ಹುಚ್ಚು ನಾಯಿ ಅದಿ ಅಂತೇಳಿ ಎಲ್ಲರೂ ಬಿಟ್ಬಿಟ್ಟಿದ್ರು. ಇವತ್ತು ನಿನಗೆ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ, ದಾಡಿ ಗಡ್ಡ ಟೊಬ್ಗಿ ಬಿಟ್ಟವರು ಪಾಕಿಸ್ತಾನ ಹೋಗ್ಬೇಕು ಅಂತ ಅನ್ನೋನು ಬಸನಗೌಡ ಆ ಮಾತನಾಡಲಿಕ್ಕೆ ಫಸ್ಟ್ ಆಫ್ ಆಲ್ JDS ಪಕ್ಷದಲ್ಲೇ ನೀನು ಇದ್ದಾಗ ನೀನು ನಮಾಜ್ ಮಾಡಲಿಲ್ಲ ಅಂಥೇಳಿ ಸಿದ್ದೇಶ್ವರ ಹಬ್ಬಗಳ ಮೇಲೆ ಹನಿ ಮಾಡಿ ಹೇಳು. ಸಿದ್ದೇಶ್ವರ ಹಬ್ಬಗಳ ಮೇಲೆ ಹನಿ ಮಾಡಿ ಹೇಳು, ನೀನು ನಮಾಜ್ ಮಾಡಲಿಲ್ಲ, ಟೋಪಿ ಹಾಕೊಂಡಿಲ್ಲ, ಇದರ ಅರ್ಥ ನಿನ್ನ DNA ಒಳಗೆ ಮುಸಲ್ಮಾನರ ರಕ್ತ ಇದೆ ಅಂತ ಅಂದಂಗಾಯ್ತು. ಇದನ್ನು ಬಹಿರಂಗ ಮಾಡಬೇಕಲ್ಲ ನೀನು. ಯಾಕೆ ಅಂತಂದ್ರೆ ನಿನ್ನ ಮೈಯಾಗ ರಕ್ತ ಇದ್ದಿದ್ದು ಮುಸಲ್ಮಾನರು. ಯಾಕಂದ್ರೆ ನಮಾಜ್ ಮಾಡೋರು ಸಾಬ್ರು, ಪೂಜಾ ಮಾಡೋರು ಸನಾತನ ಹಿಂದೂ ಧರ್ಮದವರು.